ವಿಚಾರದಲ್ಲಿ ಕೇಳಬೇಕಾಗುತ್ತೆ ಅಂತಂದ್ರು. ಬಹಳ ಸಂತೋಷ. ಬಸವರಾಜ ಹೊರಟ್ಟಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ. ಯಾವತ್ತೂ ಸಹ ನಾನು ಶಿವಕುಮಾರ್ ಅವರು ಕೇಳ್ಬೋದು, ಸಿದ್ದರಾಮಯ್ಯ ಇವನು ಕೇಳ್ಬೋದು, ಸ್ವಾಮಿ ನಮ್ಮಲ್ಲಿ ಯಾರು ಲಿಂಗಾಯತರಲ್ಲಿ ದೊಡ್ಡ ಲೀಡ್ ಯಾರು ಇಲ್ಲ, ಅವ್ರಿಗೆ ಕರೆಸಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ರು. ನಾನು ಈ ಸದನದಲ್ಲೂ ಸಹ ನಾನು ಹೇಳಿದ್ದೀನಿ. ಆ ಗೌರವ ಇಟ್ಕೊಂಡಿದ್ದವ್ರು ನಾವು. ಅವ್ರಿಗೆ ನೋವಾಗ್ತಕ್ಕಂಥ ಕೆಲಸ ನಾವು ಯಾವತ್ತೂ ಸಹ ಮಾಡಿಲ್ಲ. ನಾನು ಮೊಟ್ಟ ಮೊದಲೇ ನನ್ನ ಜೀವನದಲ್ಲಿ ಶಿವಕುಮಾರ್ ಅವರು ಅಷ್ಟು ಡೀಸೆಂಟ್ ಆಗಿ ಸಭ್ಯವಾಗಿ ಯಾರಾದ್ರೂ ಮಾತಾಡಿದ್ದೆ ಅಂದ್ರೆ ಅದು ನಿಮ್ಮ ಹತ್ರ ಮಾತಾಡಿದ್ದೆ ನಾನು ನೋಡಿದ್ದವ್ರು. ಅವ್ರು ಸ್ವಲ್ಪ ಮಂಡ್ಯ ಇದಲ್ಲ ಮೇಲೆ ಬಹಳ ಸಭ್ಯವಾಗಿ ನಿಮ್ಮ ಹತ್ರ ಮಾತಾಡಿದ್ದು ಅಂದ್ರೆ ಅವರು ಸಭ್ಯವಾಗಿ ಯಾರ ಹತ್ರ ಮಾತಾಡಲ್ಲ ಅಂತ ಒಂದು ಹಿಂಟ್ ಕೊಟ್ಟಂಗಾಗುತ್ತೆ. ಬೇಡ, ಅದು ಬಂದೆ ಜನರಲ್ ಆಗಿ ಬಹಳ ರಫ್ ಆಗಿ ಮಾತಾಡ್ತಾರೆ, ತಪ್ಪಾಗಿ ಮಾತಾಡ್ತಾರೆ ಅಂತ ಅವ್ರು ಯಾವಾಗಲೂ ಮೊಸರಲ್ಲಿ ಕಲ್ಲು ಹುಡುಕೋ ಅಭ್ಯಾಸ, ತೊಂದರೆ ಇಲ್ಲ, ಅದನ್ನ ನಾನು ಅನುಭವಿಸಿದ್ದೀನಿ. ಆ ಮಣ್ಣಿನ ಗುಣ ಕರೆಕ್ಟ್ ಆಗಿದ್ದಾರೆ. ಯಾಕಂದ್ರೆ ನಿಮಗೆ ಬೇಕಾಗಿರೋದು ಅಂತವ್ರೆ. ಸಲೀಂ ಅಂತವರು ಅವರು ಹೇಳ ಅವ್ರಿಗೆ ಮುಸಲ್ಮಾನರಲ್ಲಿ ಬ್ರಾಹ್ಮಣರು ಇದ್ದಂಗೆ ಬಹಳ ಮಡಿವಂತರು. ನಿಮಗೆ ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅಂತವ್ರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೆ ಬಂಡೆ ಅಂತೀರಾ, ಬುಲ್ ಅಂತೀರಾ, ಎಲ್ಲ ಅಂತೀರಲ್ಲ, ಅವ್ರು ಬೇಕಾಗಿರೋದು ನಿಮ್ಗೆ ಅದೇ. ಯಾಕಂದ್ರೆ ನಯವಾಗಿ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಸಹ ಅವ್ರ ಸಂಬಂಧ ಇರೋದ್ರಿಂದ ನಾನೇ ಅವ್ರ ಮನೆಗೆ ಹೋದೆ. ನಾನು ಈ ಸದನದ ಸದಸ್ಯರಾಗಿರೋದ್ರಿಂದ ಚೇರ್ಮನ್ ನಾವು ಎಲ್ಲೂ ಕರಿಬಾರ್ದು ಅಂತ ನಾನೇ ಮನೆಗೆ ಹೋಗಿ ನಮ್ಮ ಮುಂದೆ 2 ಆಪ್ಷನ್ ಇದೆ ಅಂತ ಹೇಳಿ, ನೋಡಿ ನೀವು ಹಿರಿಯರಿದ್ದೀರಿ, ಒಂದು ನಮಗೆ ಬಹಳ ಕ್ಲಿಯರ್ ಆಗಿದೆ, ಅವಿಶ್ವಾಸ ಮಂಡನೆ ಮಾಡಿ ಅಂತ ಹೇಳಿ. ಒಂದೇ ಸರಿ ಅವಿಶ್ವಾಸ ಮಂಡನೆ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಬೇಡ ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು, ಬಿಟ್ಬಿಡಿ ಅಂತ. ಆಯ್ತು ಬಿಟ್ವಿ. ನಾನು ಹೋಗಿ ಹೇಳಿದೆ, ನೋಡಿ 2 ಆಪ್ಷನ್ ಇರೋದು, ಒಂದು ಅವಿಶ್ವಾಸ ನಿರ್ಣಯ ನಾವು ಮಂಡನೆ ಮಾಡಬೇಕು, ಇಲ್ಲ ಅಂದ್ರೆ ತಾವು ರಾಜೀನಾಮೆ ಕೊಟ್ಟರೆ ಪ್ರಸಂಗ ಬರಲ್ಲ. ಒಂದು ಜ್ಞಾಪಿಸ್ತೀನಿ, ವಿರೋಧ ಪಕ್ಷದ ನಾಯಕರೇ, ಹೋದ ಬಾರಿ ಅವ್ರು 45 ವರ್ಷ ಆಗಿದೆ ಅಂತ ಹೇಳಿ ಇದೇ ಸದನದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ, ನಾನು ಅದು 2ನೇ ಭಾಷಣ ಮಾಡಿದೆ, ಮಂಜುನಾಥ್ ಭಂಡಾರಿ ಮೊದಲು ಮಾಡಿದ್ರು, ನಾನು 2ನೇ ಮಾಡಿದೆ, ಸ್ವಲ್ಪ ಲೈನ್ ಹೋಗ್ಲಿ ಅಂತ ಹೇಳಿ ದಿವಸ ಪೂರ್ತಿ ಅವ್ರು ಹೊಗಳಿದೀವಿ, ದಿವಸ ಪೂರ್ತಿ. ಆದ್ರೆ ಭೋಜೇಗೌಡರು ಏನು ಹೇಳಿದ್ರು ಅಂತ ನಾನು ಹೇಳಕ್ ಹೋಗೋದಿಲ್ಲ. ದಿವಸ ಪೂರ್ತಿ ನಾವು ಅವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಹೊಗಳಿದೀವಿ. ನೀವು ಅವಿಶ್ವಾಸ ಮಂಡನೆ ಮಾಡಿದಾಗ ನಾವು ಹೊಗಳ್ತೀವಿ ಅನ್ಕೊಂಡಿದ್ದೀರಾ? ರಾಜಕೀಯ ಪಕ್ಷದವ್ರು ನಾವು ಅವಿಶ್ವಾಸ ಮಂಡನೆ ಮಾಡಿದಾಗ ಹೊಗಳೋ ಪ್ರಶ್ನೆನೇ ಇಲ್ಲ. ನೀವು ಶತ್ರುಗಳಲ್ಲ ನಮಗೆ, ವಿರೋಧದವರು. ಯಾಕಂದ್ರೆ ಆ ವಿಚಾರಗಳು ನಾನು ಆವಾಗ ಹೇಳ್ತಾ ಇರ್ತೀನಿ, ಪಾಕಿಸ್ತಾನ ವಿಚಾರ ಬಂದಾಗಲೂ ನಾನು ಹೇಳಿದ್ದೀನಿ, ನೀವು ನಮ್ಮ ಶತ್ರುಗಳಲ್ಲ, ವಿರೋಧಿಗಳು, ರಾಜಕೀಯ ವಿರೋಧಿಗಳು. ನಾವು ಏನೇನು ಹೇಳ್ಬೇಕು ಅದೆಲ್ಲ ಹೇಳ್ಬಿಡ್ತಾ ಇದ್ದೀವಿ. ಅದರಲ್ಲಿ ಹೇಳ್ತೀನಿ ಕೇಳಿ, ಇನ್ನೊಂದು ಬಹಳ ಸ್ವಾರಸ್ಯಕರವಾದ ಬರ್ಕೊಂಡೆ, ಅದು ಕೈ ಸಿಗ್ತಾ ಇಲ್ಲ. ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಸದನದ ಗೌರವ ಕೂಡ ಕಮ್ಮಿ ಆಗ್ಬೋದಿತ್ತು. ಅದಕ್ಕೋಸ್ಕರ ನಾನೇ ಹೋಗೋ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ನೀವು ಹಿರಿಯಿದ್ದೀರಿ, ನಿಮ್ಮ ಸಿರಿತನ ಈ ರಾಜಕಾರಣದಲ್ಲಿ ಯಾರೂ ಇಲ್ಲ, ನೀವು ಆದಷ್ಟು ದೊಡ್ಡ ಮನಸ್ಸು ಮಾಡಿ ಬಿಡಿ ಅಂತ ಹೇಳಿ. ಸೊ ಅವ್ರು ಒಪ್ಕೊಂಡ್ರು. ಮುಖ್ಯಮಂತ್ರಿಗಳು ಸಹ ಅವ್ರ ಮನೆಗೆ ಹೋಗಿ ಮಾತಾಡಿ, ಮುಖ್ಯಮಂತ್ರಿಗಳು ಸಹ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಗೆ ನಾವು ಬಿಟ್ವಿ. ಆದರೆ 6ನೇ ತಾರೀಕು ಸಾಹೇಬ್ರೆ ನನಗೆ ಫೋನ್ ಮಾಡಿದ್ರು, ನೋಡಿ ಸ್ನೇಹಿತರು ಸಂಬಂಧಿಕರಿಂದ ಭಾಳ ಒತ್ತಡ ಇದೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ. ನಾನು ಮಾತಾಡ್ಬಿಟ್ಟು ಬೆಳಿಗ್ಗೆ ಹೇಳ್ತೀನಿ ಅಂದೆ. 7ನೇ ತಾರೀಕು ನನಗೆ ಬೇರೆ ಕಾರ್ಯಕ್ರಮವೂ ಇತ್ತು, ಆಲ್ ಇಂಡಿಯಾ OBC ಸಂಸ್ಥೆಯವರೆಲ್ಲ ಬಂದಿದ್ರು ಪಕ್ಷಾತೀತವಾಗಿ. ಅದನ್ನು ಮುಗಿಸ್ಕೊಂಡು ಬಂದಾಗ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಸದಸ್ಯರು, ನಮ್ಮ ಗಾಯತ್ರಿ ಶಾಂತೇಗೌಡರನ್ನ ಪ್ರಮಾಣ ವಚನಕ್ಕೆ ಬಂದಿದ್ರು. ಸೊ ನಾನು ಬೇಗ ಬಂದಾಗ ಹೇಳಿದೆ, ಅವರು ಮುಖ್ಯಮಂತ್ರಿಗಳು ಇನ್ನೂ ರಾಜೀನಾಮೆ ಅಂತ ಹೇಳಿರಲಿಲ್ಲ, ಇನ್ನೂ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಿ ನಾನು ಹೈಕಮಾಂಡ್ ಹತ್ರ ಮಾತಾಡಿದ್ದೀನಿ, ಅವರು ರಾಜೀನಾಮೆ ಕೊಡಕ್ಕೆ ಆಗೋದಿಲ್ಲ ಅಂತ ಇದ್ದಾರೆ, ಆದರೆ ನಿಮ್ಮಲ್ಲಿ ನಂಬರ್ಸ್ ಇದೆ, ನೀವು ಅವಿಶ್ವಾಸ ಮೂವ್ ಮಾಡಿ ಅಂತ ಬಹಳ ಜಲ್ದಿ ಎಲ್ಲರೂ ಕರೆಸಿ ಅವಿಶ್ವಾಸವನ್ನು ಮಂಡನೆ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಸಹ ಅಲ್ಲಿ ಬಹಳ ಸೌಜನ್ಯವಾಗಿ ಹೊರಟ್ಟಿ ಸಾಹೇಬ್ರು ಹೇಳಿದ್ರು, ನೋಡಿ ಇದು 2 ನಮ್ಮ ತಿಳಿಯೋದು, ಒಂದು ರಾಜೀನಾಮೆ ಕೊಡಬೇಕು, ಅವಿಶ್ವಾಸಕ್ಕೆ 11 ಗಂಟೆ ಅವಿಶ್ವಾಸ ನಾವು ಫೈಲ್ ಮಾಡಿಬಿಟ್ಟಿದ್ವಿ, ನಾವು 1 ಗಂಟೆಗೆ ಹೋಗಿ ಅವ್ರನ್ನ ಕೇಳ್ಕೊಂಡು ಅಷ್ಟೊತ್ತಿಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಯಾವುದ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಕ್ಕೆ ಸಿದ್ಧ ಇದ್ದೀನಿ. 1 ಗಂಟೆಗೆ ರಾಜೀನಾಮೆ ಕೊಡ್ತೀನಿ ಅಂದಾಗ ಅಲ್ಲಿ ಗುಂಪಿತ್ತಲ್ಲ, ಮುಖ್ಯಮಂತ್ರಿಗಳು ಹೇಳಿಷ್ಟೇ ಅವ್ರು ಪ್ರೈವೇಟ್ ಸೆಕ್ರೆಟರಿ ಕರೆದು ಅವ್ರ ಮಾತಾಡಕ್ಕೆ ಹೇಳಿ ಅಂದ್ರು. ಯಾರಿಗೂ ಫೋರ್ಸ್ ಮಾಡಲಿಲ್ಲ. ಅವ್ರಿಗೆ 80 ವರ್ಷ ಬಸವರಾಜ ಹೊರಟ್ಟಿ ಅವ್ರಿಗೆ ನಾವು ಯಾರಾದ್ರೂ ಫೋರ್ಸ್ ಮಾಡೋಕ್ಕಾಗುತ್ತಾ? ಅಥವಾ ಆಪಾದನೆಗಳು ಬಂದಾಗ ನಾವೇನು ಮಕ್ಕಳ? ಹೇಳ್ತೀನಿ ಕೇಳಿ, ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಏನು ಹೇಳುತ್ತೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವರೇ ತಾವೇ ಹೇಳಿರೋದು, ವಾಸ್ ನಾಟ್ ಫೋರ್ಸ್ ಟು ಕ್ವಿಟ್